da
ఉపచారములను 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 ఉపచార
चपल कोटि निभांभर धर श्री चपल निभांभर धर श्री चपल कोटि निभांभर धर श्री चपल कोटि जानकी पति जानकी पति दया जैसी नन्नो जानकी पति दया जैसी नन्नो सूत्रधारी वै कपट ना
सूत्रधारिणी वै कपट नाटक सूत्रधारिणी वै कपट नाटक नाटक सूत्रधारिणी वै कपट नाटक सूत्रधारिणी वै कपट नाटक निदप दबमा कपट नाटक सगरिग मा पदनि सरिगारि स निरि निदप सनि दप दम कपट पद पद पाप मम पद मवद मम वद मवद मगरि पमगरि सनि नि सरि गारि सरि निध पद निध नि सरि गारि समगारि पमगारि सगरि ग म पद नि द प म पद नि सरि ग गारि स नि गारि ग नि स नि रि सरि स नि द प द म पद नि सरि ग रि सरि नि सरि ग रि स नि द ग रि स नि द रि स नि द प ग रि स नि द रि स नि द प स नि द प म ग रि स नि द रि स नि द प स नि द प म प रे ग म प म ग म प द प म प द नि रि स ग रि स नि द रि स नि द प म प द नि स ग रि स नि द ग रि स नि द रि स नि द प ग रि स नि द रि स नि द प स नि द प म ग रि स नि द रि स नि द प स नि द प म प रे ग म प म ग म प द प म प द नि रि स ग रि स नि द रि स नि द प म प द नि स ग रि स नि द ग रि स नि द रि स नि द प ग रि स नि द रि स नि द प स नि द प म ग रि स नि द रि स नि द प स नि द प म प रे ग म प म ग म प द प म प द नि स रि ग रि स नि द रि स नि द प स नि द प म ग प ट ग रि स नि द प नाटक
పద పద పమ పద పమ పద పాద మమ పద పమ పద పమ కపట పద పద పప ఇద పమ మమ పమ పమ దప మగరి రి గమ గమ పమ పద ని దప దప మద పట సారి గమ పద పమ పద పద ని సరి గమ గరి సని దని సని దప సని దప మ పద ని దని స ని సతి ని సని దప సని దప మ ని దప మ గరి గమ పద ని దని స గరి సని దని సని దప సని దప మ రే గమ గమ ప గపట పద 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 పమ పద పమ పద పాద మమ పద పమ పద నిన్ని దప మ పద ని స ని సరి సని సరి సారి ని ని సరి రి గ మగరి మగరి సని సని గరి గరి రి సని ద మ పద ని సరి గ మగరి సని ద ప మ పద ని సరి గరి గ రి స ని ద రి స ని ద ప గరి సని ద ని రి సని ద ప ద సని ద ప మ ప రి గ మ ప మ గ మ ప ద ప రి గ మ ప మ గ మ ద మ ప ద ని గ మ ప ద ప మ ప ద ని ద ప ద ని స మ ప ద ని స ప ద ని స రి గ రి స డి గ రి స ని ద ద ని స టి గ గ రి స ని ద రి స ని ద ప స ని ద ప మ ప ద ని స టి రి స ని ద ప స ని ద ప మ ప ద ని స రి గ రి స ని ద ప గ రి స ని ద రి స ని ద ప స ని ద ప మ రే గ మ గ మ ప ద ప ట గ రి రి స స ని ద ప న ట గ
ಸೂತ್ರಧಾರಿ ಎಲ್ಲ ಕಪಟ ಮಾಡಿ ನಮ್ಮನ್ನೆಲ್ಲ ಕಪಟದಿಂದ ಹೊರಗೆ ತಂದುಬಿಟ್ಟಿದ್ದೀರ ಅಲ್ವಾ? ಎಲ್ಲ ಕಡೆಯಿಂದ ಮತ್ತೊಮ್ಮೆ 3 ಜನಕ್ಕೆ ಒಂದು ಸುಪ್ರಭಾತ ಸೇವೆಯ ಚಪ್ಪಾಳೆ. ಈ ಥರ ಒಂದು ಪ್ರಬುದ್ಧವಾದ ಅಭ್ಯಾಸ ಮಾಡಿದಂತಹ ಕಚೇರಿ ಅಲ್ವಾ? ಯಾಕೆಂದರೆ ಅಭ್ಯಾಸ ಮಾಡಿದ್ರೆ ಕಚೇರಿ ಚೆನ್ನಾಗಿರುತ್ತೆ. ಇವತ್ತು ಯಾರು ಮಧ್ಯಾಹ್ನ ಎದ್ದಕ್ಕಿದ್ರೆ ಸಾಯಂಕಾಲ ಕಚೇರಿ ಮಾಡಿ ಅಂದರೆ ಆಗಿನ ತಯಾರಿ ಬೇಡ. ನಾವು ಒಂದು 10 ದಿವಸ ಒಂದು ವಾರ ಕೊಟ್ಟು ಇಂಥ ಕಡೆ ಹಾಡಬೇಕು ಅಂದಾಗ ಪ್ರಿಪೇರ್ಡ್ ಎಲ್ಲದಕ್ಕೂ ಪ್ರಿಪರೇಷನ್ ಇರಲೇಬೇಕು. ಈಗ ಕೆಲವರು ಹೇಳೋರು ಪ್ಲ್ಯಾನ್ ಆ್ಯಂಡ್ ಎಕ್ಸಿಕ್ಯೂಟ್. ಕೆಲವರು ಎಕ್ಸಿಕ್ಯೂಟ್ ಮಾಡಿಬಿಡ್ತಾರೆ, ಆಮೇಲೆ ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು, ಪ್ಲ್ಯಾನ್ ಮಾಡಿದ್ದೆಲ್ಲ ಎಕ್ಸಿಕ್ಯೂಟ್ ಮಾಡಿದಾಗ ಅದು ಸಕ್ಸಸ್ ಆಗಬೇಕು. ಅದಕ್ಕೆ ನಿದರ್ಶನ ನಮ್ಮ ದತ್ತಪ್ರಸಾದ. ಹಾಗಾಗಿ ಅವನ ಭಾಳ ಚಿಕ್ಕ ವಯಸ್ಸಿನಿಂದ ನಾನು ನೋಡಿರುವಂಥವನು ನಮ್ಮ ಎದುರಿಗೆ ಹುಟ್ಟಿದಂತಹ, ಬೆಳೆದಂತಹ, ಬೆಳೆಯುತ್ತಿರುವಂತಹ, ಪ್ರವರ್ಧಮಾನಕ್ಕೆ ಬರ್ತಿರ್ತಕ್ಕಂತಹ ಒಬ್ಬ ಯುವ ಕಲಾವಿದ. ಅವನಿಗೆ ಎಲ್ಲ ತರಹದ ಪಾಲನೆ ಪೋಷಣೆ. ನಾವು ಒಳ್ಳೆಯ ಒಂದು ತೆಂಗಿನ ಮರ ತೊಗೊಂಬಂದು ಸಸಿ ಹಾಕಿಬಿಟ್ಟು ನಾವು ನೀರು ಹಾಕದೆ ಗೊಬ್ಬರನೂ ಹಾಕದೆ ಹೋದರೆ ತೆಂಗಿನ ಮರ ಎಲ್ಲಿ ಬೆಳೆಯುತ್ತೆ? ಅದಕ್ಕೆ ಸರಿಯಾಗಿ ಅವರ ಪೋಷಕರು, ಗುರುಗಳು ಎಲ್ಲರೂ ಅವರಿಗೆ ಲಭ್ಯ ಆಗಿರೋದು ಅವನ ಪ್ರಾಪ್ತಿ. ಸಂಗೀತ ಮನಸ್ಸಲ್ಲದಲ್ಲೇ ಹುಟ್ಟಿದಂಥ ಅವನಿಗೆ ಯಾವುದೋ ಒಂದು ಗಾದೆ ಹೇಳ್ತಿದ್ದ, ಪಂಡಿತ ಪುತ್ರ ಶುದ್ಧ ಶುಂಠಿ ಹಾಗಾಗದೆ ಅದಕ್ಕೆ ತದ್ವಿರುದ್ಧವಾಗಿ ಅದರದ್ದು ಪೋಷಣೆ ಮತ್ತು ತನ್ನನ್ನು ತಾನು ಇದರಲ್ಲಿ ಮಾಡಬೇಕು ಅನ್ನೋದು, ಕಲಿಬೇಕು, ಇದನ್ನು ನಾನು ಅಚೀವ್ ಮಾಡಬೇಕು ಅನ್ನೋದನ್ನು ಇಟ್ಕೊಂಡು ವರ್ಣ 2 ದಿವಸದಿಂದ 3 ಕಾಲ ಕೇಳ್ತಾ ಇದ್ವಿ. ಇವತ್ತು 4ನೇ ಕಾಲ, 4 ಕಾಲು ತುಂಬ ಚೆನ್ನಾಗಿ ಬಂತು. ಮತ್ತು ಅಮ್ಮ ರಾವಮ್ಮ ಅದೇ ಹೇಳ್ತೀವಿ, ಕಚೇರಿ ಸಭಾಗಾಯನದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಬರಬೇಕು ಅಂತೇನಿಲ್ಲ. ಅದು ಈ ಮಗುಗೆ, ಇವಾಗ ಮೃದಂಗ ನುಡಿಸಿದವನಿಗೋಸ್ಕರ ಹೇಳ್ತಾ ಇರೋದು. ನಮ್ಮ ML ವೀರಭದ್ರಯ್ಯ ಅವ್ರು ಹೇಳೋರು, ಅವ್ರು ನಮ್ಮ ಯೂನಿವರ್ಸಿಟಿಲಿ, ಸರ್ ಒಂದು ಮುಕ್ತಾಯ, ಒಂದು ತೀರ್ಮಾನ, ಇದನ್ನು ನಾವೊಂದು 50 ಸತಿ 60 ಸತಿ ನುಡಿಸ್ಕೊಂಡ್ರೇ ನಮಗೆ ವೇದಿಕೆ ಮೇಲೆ ಅದು ಬರುತ್ತೆ ಅಂತ. ನೀನು ಸಂಕೋಚ ಪಟ್ಕೋಬೇಡಪ್ಪ, ಏನೂ ತಪ್ಪಾಗಿಲ್ಲ. ನಾನು ಅದಕ್ಕೆ ಇನ್ನೊಂದು ಸತಿ ನುಡಿಸು ಅಂತ ಹೇಳಿದ ಉದ್ದೇಶ, ನಿನ್ನ ಅಭಿಪ್ರಾಯ ನಮಗೆ ಗೊತ್ತಾಗಬೇಕು ಅಷ್ಟೇ ಅಲ್ಲ. ಮತ್ತು ದತ್ತಪ್ರಸಾದ್ ಏನೆಲ್ಲ ಅವನು ಪಾಪ ಅವನು ಪ್ರಿಪೇರ್ ಮಾಡ್ಕೊಂಬಂದಿದ್ದ, ವೈಲಿನೂ ಅವನಿಗೆ ಸಮನಾಗಿ ತುಂಬ ಚೆನ್ನಾಗಿ ನುಡಿಸ್ಕೊಂಬಂದ. ಈಗ ಹೋಟೆಲ್ನಲ್ಲಿ ನಮಗೊಂದು 8-10 ಐಟಮ್ ಕೊಡ್ತಾರೆ. 8-10 ಐಟಮ್ ನಮಗೆ ತಿನ್ನೋಕ್ಕಾಗಬೇಕಲ್ಲ, ನಮಗೆ ಯಾವ್ದು ಬೇಕೋ ಅದು ಮಾತ್ರ ತೊಗೊಂಡು ತಿಂತೀವಿ, ಜೀರ್ಣಿಸ್ಕೊಳ್ಳೋ ಶಕ್ತಿ ಇರುತ್ತೆ. ಹಾಗಾಗಿ ಮುಂಬರುವ ವರ್ಷಗಳಲ್ಲಿ ನಿಮ್ಮ ಕಲಾವಂತಿಕೆ ಜೀವನ ನೀವು ಐಚ್ಛಿಕವಾಗಿ ತಗೊಂಡಾಗ ಅದರಲ್ಲಿ ಪ್ರವರ್ಧಮಾನಕ್ಕೆ ಬರುವಂಥ ಎಲ್ಲ ಸಾಧ್ಯತೆಗಳು ನಿಮಗೆ ನಿಮ್ಮಲ್ಲಿದೆ. ಅದನ್ನು ಬೆಳೆಸ್ಕೊಳ್ಳೋದು ದೇವರು ಯೋಗ ಕೊಡಬೇಕು. ಅಲ್ಟಿಮೇಟ್ಲಿ ದೇವರು ನಿಮಗೆ ಈ ಒಂದು ಕಲಾ ಜೀವನದಲ್ಲಿ ಒಳ್ಳೆಯ ಯಶಸ್ಸು ಕೊಡಲಿ. ಸಾಧನೆ ಅನುಚಾನವಾಗಿ ನಮ್ಮ ಜೀವನ ಪರ್ಯಂತ ನಡೀತಾನೇ ಇರುತ್ತೆ. ಯೋಗ ದೇವರು ಕೊಡಬೇಕಾದ್ದು. ಮತ್ತು ನಮ್ಮಿಬ್ಬರ ಪರವಾಗಿ ವೆಂಕಟರಾಮ್ ಸರ್ ಏನು ಹೇಳ್ತೀರಾ? ನನ್ನನ್ನು ಮಾತ್ರ ಕಟ್ಟೌಟ್ ಮಾಡಬಾರ್ದು. ಇಲ್ಲ, ತುಂಬ ಚೆನ್ನಾಗಿತ್ತು ಪ್ರೆಸೆಂಟೇಷನ್ ಎಲ್ಲ. ಒಳ್ಳೆ ಕೇಳೋರಿಗೆ ಒಳ್ಳೆ ಕಚೇರಿಯಲ್ಲಿ ಕೂತ್ಕೊಂಡು ಹಾಡೋವಂಗೆ ಕೇಳ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಪ್ರೆಸೆಂಟೇಷನ್, ಪ್ರತಿಯೊಂದು ಅಷ್ಟೇ. ಹಾಗಿದ್ರೆ ಧೈರ್ಯ, ಹೆದರಿಕೆನೇ ಇಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಇವತ್ತಿನ ಕಚೇರಿ. ಬಹಳ ಸಂತೋಷ, ಧನ್ಯವಾದಗಳು.